ಪ್ರವಾಸದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಈ ವೇಳೆ ಸಿಎಂ ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಆಗಿದ್ದಾರೆ. ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ. ಸಿಎಂ ಕುರ್ಚಿ ವಿಚಾರದ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಹಲವು ವಿಚಾರಗಳ ನಡೀತಾ ಇದೆ, ಆ ಬೆಳವಣಿಗೆಗಳ ಬಗ್ಗೆ ಚರ್ಚಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಈ ವಿಚಾರ ಸೈಲೆಂಟ್ ಆದ ಬಗ್ಗೆಯೂ ಕೂಡ ಮಾಹಿತಿ ನೀಡಿದ್ದಾರಂತೆ. ಸದ್ಯಕ್ಕೆ ಏನಿಲ್ಲ, ಎಲ್ಲ ತಣ್ಣಗಾಗಿದೆ ಅಂತ ವೇಣುಗೋಪಾಲ್ಗೆ ಖುದ್ದಾಗಿ ಮಾಹಿತಿಯನ್ನ ನೀಡಿದ್ದಾರೆ ಸಿಎಂ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸಂಪುಟ ಪುನಾರಚನೆ ಬಗ್ಗೆಯೂ ಕೂಡ ಇದೇ ಸಂದರ್ಭದಲ್ಲಿ ಮಾತುಕತೆ ಮಾಡಿದಾರಂತೆ ಇಬ್ರು ನಾಯಕರು. ದೆಹಲಿಗೆ ಬನ್ನಿ ಅಂತ ವೇಣುಗೋಪಾಲ್ ಅವರು ಈ ಸಂದರ್ಭದಲ್ಲಿ ಹೇಳಿದಾರಂತೆ. ಬನ್ನಿ ದೆಹಲಿಗೆ ಮಾತಾಡೋಣ ಅಂತ ಅಂದಿದ್ದಾರಂತೆ. ರಾಹುಲ್ ಗಾಂಧಿ ಖರ್ಗೆ ಜೊತೆ ಮಾತಾಡೋಣ, ಎಲ್ಲವನ್ನೂ ಕ್ಲಿಯರ್ ಮಾಡೋಣ ಅಂತ ವೇಣುಗೋಪಾಲ್ ಅವರು ಹೇಳಿದಾರಂತೆ. ಸೊ ಈ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ವೇಣುಗೋಪಾಲ್ ಅವರೇ ಅರೇಂಜ್ ಮಾಡಿರೋದು, ಅವ್ರ ಸಮ್ಮುಖದಲ್ಲೇ ನಡೀತಾ ಇರೋದು. ಆ ಕಾರ್ಯಕ್ರಮಕ್ಕೆ ಸಿಎಂರನ್ನ ಗೆಸ್ಟ್ ಆಗಿ ಕರೆದಿರೋದು. ಇದೇ ಸಂದರ್ಭದಲ್ಲಿ ಒಂದೇ ವೇದಿಕೆ ಹಂಚ್ಕೊಂಡಿದ್ದಾರೆ. ಕೆಲವು ಹೊತ್ತುಗಳ ಕಾಲ ಮಾತಾಡಿ ಸಮಯ ಕಳೆದಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ವಿಚಾರ ಏನು ಸಮಸ್ಯೆ ಇಲ್ಲ, ಎಲ್ಲ ತಣ್ಣಗಾಗಿ ಹೋಗಿದೆ ಅಂತ ಹೇಳಿದಾರಂತೆ. ಆದರೆ ಸಚಿವ ಸಂಪುಟ ಪುನಾರಚನೆ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದೆ, ಅದಕ್ಕೆ ಯಾವುದೇ ರೀತಿಯಾದಂಥ ಗ್ರೀನ್ ಸಿಗ್ನಲ್ ಬಂದಿಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದಕ್ಕೇನೆ ಬನ್ನಿ ದೆಹಲಿಗೆ ಮಾತಾಡೋಣ ಇದ್ರ ಬಗ್ಗೆ ಅಂತ ಹೇಳಿದಾರಂತೆ.